ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಪ್ರಮುಖವಾಗಿ ಮಲೆನಾಡಿನ ಭಾಗದಲ್ಲಿ ಉದ್ಭವಿಸಿರುವಂತಹ ಒತ್ತುವರಿ ಸಮಸ್ಯೆ ಆಗಿರಬಹುದು, ಕಸ್ತೂರಂಗನ್ ವರದಿ ಹಾಗೂ ಮನುಷ್ಯ ಹಾಗೂ ಪ್ರಾಣಿಗಳ ಸಂಘರ್ಷ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಲು ನಮ್ಮ ಜೊತೆ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರದ ಕ್ಷೇತ್ರಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಮನಾಗೇಶ್ವರ್ ಇದ್ದಾರೆ. ನಾಮನಾಗೇಶ್ವರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಸರ್, ಪ್ರಮುಖವಾಗಿ ಏನೀಗ ನೀವು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಕ್ಷೇತ್ರಾಧ್ಯಕ್ಷರಾಗಿ ಈಗ ನಿಮ್ಮದೇ ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ರೈತರ ಪರವಾಗಿ ಧ್ವನಿ ಆಗ್ತಾ ಇದ್ದೀರಾ. ಈ ಹಿಂದೆ ನೀವೇನು ಒತ್ತುವರಿ ವಿಚಾರವಾಗಿ ಕೊಪ್ಪದಲ್ಲಿ ಶೃಂಗೇರಿ ಕ್ಷೇತ್ರ ಮಟ್ಟದ ಯಶಸ್ವಿಯಾದ ಬಂಧನ ಕೂಡ ಮಾಡಿದ್ದಾರೆ. ಹೇಗೆ ನಡೀತದೆ ಪ್ರಸ್ತುತ ಮಲೆನಾಡಿನ ಭಾಗದಲ್ಲಿ ಉದ್ಭವಿಸಿರುವಂತಹ ಸಮಸ್ಯೆಗಳ ಕುರಿತಾಗಿ ನಿಮ್ಮ ಒಂದು ಸಂಘಟನೆಯಿಂದ ಹೋರಾಟಗಳು ಯಾವ ರೀತಿಯಾಗಿ ನಡೀತಾ ಇದೆ? ಸರ್, ಮೊದಲನೇದಾಗಿ ನಾನು ಕ್ಷೇತ್ರ ಅಧ್ಯಕ್ಷ ಆದ್ರೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರ ಸಹಕಾರದಿಂದ ಎಲ್ಲ ಕಾರ್ಯಚಟುವಟಿಕೆ ಯಶಸ್ವಿಯಾಗಿದೆ, ಹೋರಾಟನೂ ಯಶಸ್ವಿ ಆಗ್ತಾ ಬಂದಿದೆ. ನಂತರ ನಾವು ಏನು ಕೊಪ್ಪದಲ್ಲಿ ಬಂದು ಯಶಸ್ವಿ ಕಾರ್ಯಕ್ರಮ ಆದಮೇಲೆ ನಾವು ಒಂದಷ್ಟು ಸಮಿತಿಯಿಂದ ಪ್ರತಿ ಗಣಪತಿಯ ಕಾರ್ಯಕ್ರಮ ಏನು ನಡೀತಿರುತ್ತೋ ಆ ಭಾಗದಲ್ಲಿ ಹೋಗಿ ರೈತರಿಗೆ ಮಾಹಿತಿಯನ್ನು ಕೊಟ್ಟು ಆಕ್ಷೇಪಣೆ ಸಲ್ಲಿಸೋದು, ಯಾವ ರೀತಿ ನಿಮ್ಮ ಕುಂದುಕೊರತೆಗಳನ್ನು ಯಾವ ರೀತಿ ತಿಳಿಸ್ಬೇಕು, ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ವಿ. ಅದೇ ರೀತಿ ಗ್ರಾಮ ಪಂಚಾಯಿತಿಗೂ ಪ್ರತಿ ಗ್ರಾಮ ಪಂಚಾಯಿತಿಗೂ ಭೇಟಿ ಕೊಟ್ಟು ನಮ್ಮ ಆ ಭಾಗದ ಸದಸ್ಯರುಗಳು ಮತ್ತೆ ಮುಖಂಡರುಗಳು, ರೈತ ಸಮಿತಿಯ ಮುಖಂಡರುಗಳು ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ನಡವಳಿ ಮಾಡಿಸಿ ಜಿಲ್ಲಾಧಿಕಾರಿಗಳಿಗೆ ಇರಬಹುದು, ಸರ್ಕಾರಕ್ಕೆ ಇರಬಹುದು, ಈ ಕಾರ್ಯಕ್ರಮ ಮಾಡಿದೆ. ಪೋಸ್ಟ್ ಕಾರ್ಡ್ ಅಭಿಯಾನ ಮಾಡಿದೆ. ಇನ್ನ ಈ ಮೇಲ್ ಮುಖಾಂತರ ಕಳಿಸಿದ್ದಾರೆ ಆಕ್ಷೇಪಣೆಗಳು. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಸಮಿತಿ ಇದೆ. ಅದೇ ರೀತಿ ನಮ್ಮ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿದ್ದೀವಿ. ಭೇಟಿಯಾಗಿ ಅವರೊಟ್ಟಿಗೆ ಮೌಖಿಕವಾಗಿ ಮಾತಾಡಿದ್ದೀವಿ. ಎಲ್ಲೊಂದು ಕಡೆ ನೋಡ್ರಿ, ನಿಮ್ಮ ಒಂದು ಮಲೆನಾಡಿನ ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಹೋರಾಟಗಳು ಶೃಂಗೇರಿ ಕ್ಷೇತ್ರ ಮಟ್ಟದ ಬಂದ್ಗೆ ಮಾತ್ರ ಸೀಮಿತವಾಗಿದೆಯಾ ಅಂತ? ಇಲ್ಲ ನೋಡಿ, ನಾವು ಪ್ರಥಮವಾಗಿ ನಮ್ಮಲ್ಲಿ ರೈತರು ಒಗ್ಗಟ್ಟಿದ್ದೀವಿ ಅನ್ನೋ ತೋರಿಸ್ಬೇಕಾದ್ರೆ ಆ ಕಾರಣಕ್ಕಾಗಿ ಮಾಡಿದ್ದೀವಿ ಹೊರತು ಎಲ್ಲವೂ ಬಂದಿನಿಂದ ಎಲ್ಲ ಉಗ್ರತನದಿಂದ ನಮ್ಮ ಹಕ್ಕನ್ನು ಪಡೆಯಕ್ಕಾಗಲ್ಲ ಅನ್ನೋದು ಅದು ನಮಗೆ ಗೊತ್ತು. ಆದ್ರೆ ಎಲ್ಲವೂ ಮೌನದಿಂದನೇ ಪಡಿತೀವಿ ಅನ್ನೋದು ಅಲ್ಲ. ಯಾಕಂದ್ರೆ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ಸೌಮ್ಯತೆ ಸ್ವಾಭಾವಿಕವಾಗಿ ಎಲ್ಲ ಇಡೀ ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಹೇಳೋದು ಶೃಂಗೇರಿ ಕ್ಷೇತ್ರದಿಂದ ಒಂದು ಸೌಮ್ಯತೆ ಜನ ಅಂತ ಇದ್ದಾರೆ. ಆ ಕಾರಣಕ್ಕೆ ಆ ಸೌಮ್ಯತೆನ ಸರ್ಕಾರ ಆಗಲಿ ಅಧಿಕಾರಿಗಳು ದುರುಪಯೋಗ ಪಡ್ಕೋಬಾರ್ದು. ನೀವು ಒಳ್ಳೆ ರೀತಿಗೆ ಬಂದ್ರೆ ಒಳ್ಳೆ ರೀತಿಯಲ್ಲಿ ಇರ್ತೀವಿ, ಇಲ್ಲಾಂದ್ರೆ ಉಗ್ರತನಕ್ಕಾದ್ರೂ ಉಗ್ರತನಕ್ಕೆ ಬಂದಾದ್ರೂ ಸಹಿ ಅನ್ನೋ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ನಾಗೇಶ್ವರೇ, ಈಗ ಪ್ರಮುಖವಾಗಿ ಆ ಮಲೆನಾಡಿನ ಭಾಗದಲ್ಲಿ ಒಂದು ಕಡೆ ಮನುಷ್ಯ ಹಾಗೂ ಪ್ರಾಣಿಗಳ ನಡುವೆ ಸಂಘರ್ಷ ನಡೀತಾ ಇರುವಂತದ್ದು. ಇತ್ತೀಚೆಗೆ ಸೀತೂರಿನ ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯತ್ ಸಮೀಪದಲ್ಲಿ ಉಮೇಶ್ ಎನ್ನುವರನ್ನ ಆನೆ ತುಳಿದು ಸಾಯಿಸಿರುವಂತಹ ಘಟನೆ ನಡೆದಿರುವಂತದ್ದು. ಎಲ್ಲೋ ಒಂದ್ ಕಡೆ ನೋಡ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನೋಡಿದ್ದು ಆನೆ ದಾಳಿಯಿಂದ, ಹುಲಿ ದಾಳಿಯಿಂದ, ಚಿರತೆ ದಾಳಿಗಳಿಂದ ಮನುಷ್ಯ ಸಾವನ್ನಪ್ಪಿದ್ದ ನೋಡಿದ್ದು. ಇದು ಒಂದ್ ಕಡೆ ಕೊಪ್ಪ ಶೃಂಗೇರಿ ಭಾಗಕ್ಕೆ ಒಂದು ಹೊಸ ಅನುಭವ ಆಗಿರುವಂತದ್ದು. ಉಮೇಶ್ ಅವರ ಹತ್ಯೆ ಆಗಿರುವಂತದ್ದು. ಯಾಕೆ ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಈ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿದೆ? ಸರ್, ಉಮೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಬಾಲ್ಯದಿಂದ ಸಾಧಾರಣ ಒಂದು 15-16 ವರ್ಷದಿಂದ ವಯಸ್ಸಿನ ಅಂತರದಿಂದ ನಾನು ಅವರು ಬಹಳ ಸ್ನೇಹಿತರು. ಆ ಘಟನೆ ಆಗ್ಬಾರ್ದಿತ್ತು, ಯಾರ ಮನೇಲೂ ಆಗ್ಬಾರ್ದು, ಯಾವ ಊರಲ್ಲೂ ಆಗ್ಬಾರ್ದು. ಆದ್ರೆ ಒಂದು ಅಲ್ಲಿ ಇಲ್ಲಿ ಎಲ್ಲ ಕೇಳಿ ಬರ್ತಾ ಇತ್ತು. ಇತ್ತೀಚೆಗೆ ನಮ್ಮ ಭಾಗದಲ್ಲೂ ಆಗ್ತಿದೆ. ಅಂದ್ರೆ ಇದಕ್ಕೆ ನೇರವಾದ ಹೊಣೆ ಸರ್ಕಾರ ಮತ್ತು ಅಧಿಕಾರಿಗಳೇ. ಯಾಕೆ ಅಂದ್ರೆ ಈಗಾಗಲೇ ನಮ್ಮ ಸಮಿತಿಯವರು ಇರ್ಬೋದು, ಇತರೆ ರೈತ ಸಮಿತಿಯವರು ಇರ್ಬೋದು, ಇತರೆ ಆ ಭಾಗದ ಅರಣ್ಯ ಏನು ಜಂಟಿ ಅರಣ್ಯ ಸಮಿತಿಯವರು ಎಲ್ಲರೂ ಮಾಹಿತಿ ಕೊಟ್ಟಿದ್ದಾರೆ. ಆ ಘಟನೆ ನಡೀತಲ್ಲ, ಅದ್ರ ಹಿಂದಿನ ದಿನ ನಮ್ಮ ನರಸಿಂಹರಾಜಪುರದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೀತಲ್ಲ, ಇದೇ ವಿಚಾರ ಚರ್ಚೆ ಆಗಿದೆ ಅಂತೆ. ಆನೆ ಬೆರೆಸ್ಬೇಕು, ಹಿಡಿಸ್ಬೇಕು, ಈ ರೀತಿ ಎಲ್ಲ. ನಮ್ದು ಯಾವುದೇ ಕಾರಣದ ಆನೆ ಬಂದಿದೆ, ನೀವೇನು ಕೋಬಿ ಮುಖಾಂತರ ಭದ್ರಾ ಗಡಿನ ದಾಟಿಸಿ, ಅಲ್ಲ ಏನು ಭದ್ರಾ ಹೊಳೆ ದಾಟಿಸಿ ವೈಲ್ಡ್ ಲೈಫ್ ಬಿಟ್ರೆ ಸಮಸ್ಯೆನೇ ಇಲ್ಲಲ್ಲ. ಬೇರೆ ಬೇರೆ ಕಾರ್ಯಪ್ರವೃತ್ತಿಗೆ ಇವ್ರ ಹತ್ರ ಸಿಬ್ಬಂದಿಗಳಿದ್ದಾರೆ, ಮನಸ್ಸು ಇಚ್ಛೆ ಕಾನೂನು ಮಾಡುತ್ತಾರೆ, ಅದಕ್ಕೆಲ್ಲ ಸಮಯ ಇರುತ್ತೆ. ಇದಕ್ಕಿಲ್ಲ. ನಿಜವಾಗ್ಲೂ ಪ್ರಾಣಿಗಳು ಊರ್ ಕಡೆ ಬರೋದು ಉದಾಹರಣೆಗಳು ಬೇರೆ ಬೇರೆ ಇದಾವೆ. ದಟ್ಟವಾದ ಕಾಡಿನಲ್ಲಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಪ್ರಾಣಿಗೆ ಆಹಾರ ಸಿಗುವಂತ ಮರಗಳು ಇಲ್ಲ. ಹೇಗೆ ಅಂದ್ರೆ ಈಗ ವಿಷಪುರಿ ಮರ
ಈ ಶಿವನೆ ಮರ, ಈ ತರದ ಮಾವಿನ ಮರ, ಇವೆಲ್ಲ ಒಂದ್ಸಲ ಸರ್ಕಾರ ಆದೇಶ ಮಾಡುತ್ತೆ ಯಾವುದೇ ಬೋನಫೈಡ್ ಬೇಡ, ಮನ್ಸೋ ಈಚೆ ತೆಗಿಬೇಕು ಅಂತ. ಎಂತೆಂತ ಮರಗಳು ತೆಗೆದಿದ್ದಾರೆ ಗೊತ್ತಾ? ಅವು ಪ್ರಾಣಿ ಮತ್ತೆ ಆಹಾರ ಹುಡುಕಿ ಎಲ್ಲಿ ಬರ್ತವೆ? ಇಲ್ಲಿ ರೈತರು ಬೆಳೆದಿರೋ ಫಸಲು ಹತ್ರನೇ ಬರ್ತವೆ. ಅಕೇಶಿಯಾ ಪ್ಲಾಂಟೇಶನ್ ಮಾಡಿದ್ದಾರೆ. ಅಕೇಶಿಯಾ ಪ್ಲಾಂಟೇಶನ್ ಒಳಗೆ ಯಾವ ಸಣ್ಣ ಪ್ರಾಣಿಗಳು ಸೊಪ್ಪು ತಿಂದು, ಆನೆನೂ ಸೊಪ್ಪು ತಿಂತ ಇದ್ದದ್ದು, ಅದ್ರೊಳಗೆ ಒಂದು ಸೊಪ್ಪಿನ ಮರನೂ ಇಲ್ಲ. ಅಕೇಶಿಯಾ ಪ್ಲಾಂಟೇಶನ್ ತಾವು ನೋಡಿದ್ದೀರಿ, ಎಲ್ಲರೂ ನೋಡಿದ್ರು. ಅವೈಜ್ಞಾನಿಕವಾಗಿ ನೀವು ಸರ್ಕಾರದವರು, ಇಲಾಖೆಯವರು ಒಂದು ಯೋಜನೆ ಜಾರಿ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಲ್ಲ. ಇದೇ ಮೂಲ ಕಾರಣ. ನಾಗೇಶ್ವರ ಪ್ರಕಾರ ಸರ್ಕಾರ ಹಾಗೂ ಅಧಿಕಾರಿಗಳೇ ನೇರವಾಗಿ ಈ ಒಂದು ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷಕ್ಕೆ ಕಾರಣ. ನೇರವಾಗಿ 100% ಅದು ಅವರಿಗೂ ಗೊತ್ತಿದೆ, ಒಪ್ಪಿಡಕ್ ತಯಾರಿಲ್ಲ. ಕುಡಿಯೋ ನೀರು ಇರ್ಬೋದು, ರೈತರು ಹಳ್ಳದಲ್ಲೋ ಎಲ್ಲೋ ಒಂದ್ ಕಡೆ ತೋಟಕ್ಕೂ ಅವ್ರು ಬೆಳೆದಿರೋ ಕೃಷಿಯಲ್ಲೋ ನೀರು ಹೊಡಿತಾರೆ, ಆ ನೀರು ಕುಡಿಯಕ್ ಬರ್ತಾವೆ. ಕಾಡಲ್ಲಿ ನೀರು ಇಲ್ದಿದ್ದಾವೆ ಬೇಸಿಗೆ ಟೈಮಲ್ಲಿ. ಈ ವರ್ಷ ಮಳೆ ಆಗಿದೆ ಬಿಡಿ, ಹಿಂದೆಲ್ಲ ಆ ಸಮಸ್ಯೆನೂ ಇದೆ. ಒಟ್ಟಿಗೆ ಯಾವುದೇ ಪ್ರಾಣಿಗಳು ಇದ್ರು, ಅದು ಆನೆ ಇರ್ಬೋದು ಅಥವಾ ಇತರೆ ಈ ಜಿಂಕೆ, ಈ ತರದ ಪ್ರಾಣಿಗಳು ರೈತರು ಒಟ್ಟಿಗೆ ಸಂಪರ್ಕ ಅವಾಗಿಂದ ಇದಾವೆ. ಆದ್ರೆ ಎಲ್ಲೆಲ್ಲಿಂದ ತಂದು ಬಿಟ್ಟಿರಲ್ಲ, ಅದು ಎಫೆಕ್ಟು. ಇಲ್ಲಿಯ ಮೂಲ ಆನೆಗಳ ಸಮಸ್ಯೆ ಅಲ್ಲ, ಮಧ್ಯದಲ್ಲಿ ಬಂದಿರುವ ಆನೆಗಳ ಸಮಸ್ಯೆ. ನಾಗೇಶ್ವರ, ಈಗ ನೀವು ಒಂದು ಮಾತನ್ನು ಹೇಳಿದ್ರಿ, ಎಲ್ಲಿಂದನೂ ತಂದು ಬಿಟ್ಟ ಪ್ರಾಣಿಗಳು ಅವು ಇಲ್ಲಿಂದ ಮೂಲ ಅಲ್ಲ ಅನ್ನೋ ಮಾತನ್ನು ಹೇಳಿದ್ರಿ. ಇತ್ತೀಚೆಗೆ ಚಿಕ್ಕಮಗಳೂರಿಗೆ ಒಂದು ಹುಲಿಯನ್ನ ತಂದು ಬಿಟ್ಟಿದ ಒಂದು ವಿಚಾರ ವೈರಲ್ ಆಗಿತ್ತು. ಹುಲಿಯನ್ನು ಬಿಟ್ಟ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಅಲ್ಲದೆ ಕಳೆದ ಕೆಲ ವರ್ಷಗಳ ನೋಡ್ರೆ ಈ ಭಾಗದಲ್ಲಿ ಆನೆಗಳಾಗಲಿ ಯಾವ ಪ್ರಾಣಿಗಳು ಅಷ್ಟೇ ಕಂಡು ಬರ್ತಾ ಇಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚಿರತೆಗಳಾಗಿರ್ಬೋದು, ಹುಲಿಗಳಾಗಿರ್ಬೋದು, ಕಾಡ್ಕೋಣಗಳಾಗಿರ್ಬೋದು, ಆನೆಗಳ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಕಾಡಿನಲ್ಲಿರ್ತಿದ್ದಂತ ಪ್ರಾಣಿಗಳು ಈಗ ನಾಡಿಗೂ ಕೂಡ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ? ಸರ್, ಈಗ ನೀವೇನ್ ಕೇಳಿರೋ ಪ್ರಶ್ನೆ ಇದೆಯಲ್ಲ, ನಮ್ಮ ಪೂರ್ವಿಕರು ಅನೇಕರು ಮಾಹಿತಿ ಕೇಳುವಾಗ, ಕೆಲವೊಂದು ವಿಚಾರ ಬಗ್ಗೆ ಕೇಳುವಾಗ 1975 ಹಿಂದೆ ನಮ್ಮ ಭಾಗದಲ್ಲಿ ಆನೆನೇ ಇರಲಿಲ್ಲ ಅಂತ. ಉದಾಹರಣೆಗೆ ಮಧ್ಯದಲ್ಲಿ 2-3 ಆನೆ ಬಂದವ, ಇಟ್ಕಿ ಸಿಗೋಡು ಮತ್ತೆ ಎಲೆಮಾಡು, ಬನ್ನೂರಲ್ಲಿ ಈ ತರದಲ್ಲಿ ಅವ ಕರೆಂಟ್ ಲೈನ್ ಕೆಳಗಿತ್ತು ಅಂತೇಳಿ 1977 ಇಟ್ಕಿ ಸಿಗೋಡಲ್ಲಿ ನವೆಂಬರ್ 19ಕ್ಕೆ ಏನೋ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ರು ಕೇಳಿದ್ರು. ಇದೇ ತರ ಹತ್ಯೆ ಆಗಿ ಹೋಗಿದ್ದು. ಆಮೇಲೆ ಆನೆ ಸಂತತಿ ಇರ್ಲಿಲ್ಲ ಅಂತ. ಅದ್ರ ನಂತರ ಅಲ್ಲಲ್ಲೇ ತಡೆದ ಆನೆಗಳು ಬರ್ತಾ ಇದ್ವು ಅಂತ ಪ್ರಸ್ತುತ ಆನೆಗಳು ಹಿಂಡಾಗಿ ಬರ್ತಾ ಇದ್ರೆ, ಭದ್ರಾ ಬ್ಯಾಕ್ ವಾಟರ್ ಬರ್ತಾ ಇದೆ, ಈ ರೀತಿ ಹಿಂಡಿಗಳಾಗಿ ಬರ್ತಾ ಇದ್ದಾವೆ. ಇದು ಕಾರಣ ಏನು ಅಂತ. ಅದ್ರ ಒಟ್ಟಿಗೆ ನಮಗೆ ಹೇಗಿತ್ತು ಅಂದ್ರೆ, ಈ ಬಹಳ ಜನ ಏನ್ ಹೇಳ್ತಾ ಇದ್ರು ಅಂದ್ರೆ, ಮಂಗನ್ ತಂದ್ಬಿಟ್ರು ಇಲ್ಲೇ ಮಲೆನಾಡಿದ್ರನ್ನ ಎದುರಿಸ್ಬೇಕು ಅಂತ, ಲೂಟಿ ಹೊಡೆದು ಏನೋ ಆಗುತ್ತೆ ಅಂತ. ಹುಲಿನ, ಚಿರತೆನ, ಈಗ ಆಮೇಲೆ ಕಾಡು ಕೋಣಗಳನ್ನು ತಂದ್ಬಿಟ್ರು ಅಂತಾರೆ. ಈಗ ಆನೆನೂ ತಂದ್ಬಿಡ್ತಾ ಇರ್ತೀವಿ. ಉದಾಹರಣೆಗೆ ಸಕಲೇಶ್ಪುರದಲ್ಲೇ ಆನೆನ ಕಂಟೈನರ್ ತಂದು ಅಡ್ಡ ಹಾಕಿ ಕಳಿಸಿದ್ದಾರೆ ಅನ್ನೋದಕ್ಕೆ ವರದಿನೂ ಸುಮಾರು ಇದ್ರಲ್ಲಿ ನೋಡಿದ್ವಿ ನಾವು. ಆನೆ ಹಿಂದಿಂಡು ಬರ್ತವೆ ಅನ್ನೋಕೆ ಇವ್ರು ಬೇರೆ ಕಡೆ ಕಾಡು ಬೆಳೆಸ್ತಾ ಇರಲ್ಲ. ಭದ್ರಾ ವೈಲ್ಡ್ ಲೈಫ್ ಕಾಡಿದೆ, ನೀರಿದೆ, ಸಮೃದ್ಧಿ ಇದೆ. ಇಲ್ಲಿ ನಮ್ಮ ಮಲೆನಾಡದ್ದು ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ, ಭದ್ರಾ ಡ್ಯಾಮ್ ಮಾಡಿ ಅಲ್ಲೊಂದಷ್ಟು ಜಾಗ ಬಿಡಿಸಿದ್ರಲ್ಲ, ಅಲ್ಲಿ ಸಮೃದ್ಧಿಯಾಗಿ ನೀರು ನಿಲ್ಲಕ್ಕಾಯ್ತು, ಕಾಡು ಬೆಳೀತು, ಪ್ರಾಣಿಗೆ ಆಹಾರ ಕರೆಕ್ಟಾಗಿ ಸಿಗ್ತದೆ. ನಾವು ಯಾವುದೇ ಕಾರಣದಿಂದ ವೈಲ್ಡ್ ಲೈಫ್ಗೆ ಆನೆ ಬರೋ ತಪ್ಪು ಅಂತ ನಾವು ಹೇಳ್ತೀವಿ, ಅದ್ರ ಜಾಗಕ್ಕೆ ಅದು ಬರ್ತಾ ಇದೆ. ಅದರಿಂದ ಈಚೆಗೆ ಬರ್ತಿದೆ ನೋಡ್ಕೋಬೇಕಲ್ಲ ಸರ್ಕಾರಗಳು. ಅದಕ್ಕೆ ಏನಾರ ರೈಲ್ವೆ ಬ್ಯಾರಿಕೇಡ್ ಬೇರೆ ಮಾಡಿಯೋ ಏನಾರ ಒಂದು ಮಾಡ್ಬೇಕಲ್ಲ. ಇದು ಪದೇ ಪದೇ ನಾವು ನಮ್ಮ ಸಮಿತಿನ ಹೇಳ್ತಿದೀವಿ, ಬೇರೆ ಬೇರೆ ಸಮಿತಿಯನ್ನು ಹೇಳ್ತಿದೀವಿ. ನಿಜವಾಗ್ಲೂ ಈಗಿನ ಈ ಹಿಂದಿಂದ ಆನೆ ಬರ್ತಾ ಇರೋದು ನೋಡಿದ್ರೆ, ಇದು ಯಾವುದೋ ಒಂದು ಪಿತೂರಿ ಇದೆ. ಈ ಮಲೆನಾಡನ್ನ ಪೂರ ಇಲ್ಲಿಂದ ಎಬ್ಬರಿಸಿ ಇಲ್ಲಿಯ ನಾಗರಿಕರನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಸರ್ಕಾರದ ಒಂದು ಕಾರಣದ ಕೈಯೋ ಏನಿದ್ದಾರೆ ಎನ್ಜಿಒಗಳು ಇವ್ರ ಪಾತ್ರ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಈ ತರ ನೀವೇನಾರ ಮಾಡಿದ್ರೆ ಮುಂದೊಂದಿನ ಇಡೀ ರಾಜ್ಯನೇ ಉಳಿಸಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೆಬ್ಬೆ ಬಿಡಿಸಿದ್ರಲ್ಲ, ನಮ್ಮ ಹಿರಿಯರೆಲ್ಲ ಏನ್ ಅನ್ಕೊಂಡ್ರು, ಹೊಳೆ ಅಡ್ಡಿದೆ ನಮಗೇನ್ ತೊಂದ್ರೆ ಇಲ್ಲ, ಹೆಬ್ಬೆ ಇರಲ್ಲ ಅಂತ ಮೌನ ವಹಿಸಿದ್ರು. ಈಗ ನಮ್ಮ ಸುತ್ತಮುತ್ತ ಎನ್ನಾರ್ಪುರ ಸುತ್ತಮುತ್ತ ಶುರು ಆಯ್ತು ಆನೆಕಾಟ. ಈಗ ನಿಮ್ ಕೊಪ್ಪ ಭಾಗಕ್ಕೂ ಬಂದಿದ್ದಾವೆ. ಅದ್ರ ನಂತರ ಇಲ್ಲೇನಾರ ಬಿಡಿಸಿದ್ರೆ, ಒಕ್ಕಲೆ ಎಪ್ಸಿದ್ರೆ, ತೀರ್ಥಹಳ್ಳಿ ನಮಗೆ ಹೊಳೆ ಅಡ್ಡಿದೆ, ತರೀಕೆರೆ ನಮಗೆ ಹೊಳೆ ಅಡ್ಡಿದೆ, ಶಿವಮೊಗ್ಗದಲ್ಲಿ ನಮಗೆ ಹೊಳೆ ಅಡ್ಡಿದೆ ಅಂದ್ರೆ ತಪ್ಪು. ನಾವು ಅವಾಗ ಅದೇ ಅನ್ಕೊಂಡು ಇವತ್ತು ಅನುಭವಿಸ್ತಾ ಇದೀವಿ. ಮುಂದೊಂದು ದಿನ ರೈತರು ಎಲ್ಲಿ ಬೆಳೆ ಬೆಳೀತಾರೆ ಅಲ್ಲಿಗೆ ಈ ಪ್ರಾಣಿಗಳು ಸ್ಥಳಾಂತರ ಆಗ್ತವೆ. ಹಾಗಾಗಿ ದಯವಿಟ್ಟು ಇಲ್ಲಿ ಮಾನವರು ಇದ್ರೇನೆ ಆ ಕಾಡು ಸಮೃದ್ಧಿ ಇರಕ್ ಸಾಧ್ಯ. ಇಲ್ಲ ಅಂದ್ರೆ
ಹಿಂದೆ ಬ್ರಿಟಿಷ್ ಕಾಳು ಕಡ್ಡಿಗಳನ್ನೆಲ್ಲ ಇಲ್ಲಿಂದ ಲೂಟಿ ಹೊಡೆಯಕ್ಕೆ ಬಂದಿದ್ರು ಅಂತ ಈ ಅರಣ್ಯ ಇಲಾಖೆಯ ಮುಖಾಂತರ ಇನ್ನ ಈ ಎನ್ಜಿಒಗಳು ಲೂಟಿ ಹೊಡ್ಸಕ್ ಶುರು ಮಾಡ್ತಾರೆ. ನಾನು ಎಲ್ಲಾ ಅರಣ್ಯ ಇಲಾಖೆಗಳು ಲೂಟಿಗರು ಅನ್ನಲ್ಲ, ಎಲ್ಲ ಎನ್ಜಿಒಗಳಿಲ್ಲ, ಆದ್ರೆ ಆದಷ್ಟು ಇರೋದು ಲೂಟಿಕೂರಲ್ಲಿ. ದಟ್ಟವಾದ ಕಾಡಲ್ಲಿ ಇವತ್ತು ಮನುಷ್ಯರು ಓಡಾಡದೇ ಇರೋ ಕಾಡಲ್ಲಿ ಹಂಗ ದಟ್ಟವಾದ ಮರಗಳು ಏನಾದ್ರು, ದೊಡ್ಡ ದೊಡ್ಡ ಮರಗಳು ಏನಾದ್ರು ಹೇಳ್ಬೇಕಲ್ಲ. ಹಾಗಾಗಿ ಈ ಹಿಂದಿಂಡು ಪ್ರಾಣಿಗಳು ಬರುವುದಕ್ಕೆ ಈ ಸರ್ಕಾರದ ಯೋಜನೆಗಳೇ ತಪ್ಪು ಅಂತ ಹೇಳ್ತೀವಿ. ನಾಗೇಶ್ವರ್, ಇತ್ತೀಚೆಗೆ ನರಸಿಂಹರಾಜಪುರ ತಾಲೂಕಿನ ಸಿದ್ದೂರಿನಲ್ಲೇನು ಉಮೇಶ್ ಅವರನ್ನ ಆನೆ ತಿಳಿದು ಸಾಯಿಸುತ್ತೆ, ನಂತರ ಸರ್ಕಾರದಿಂದ 15 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಕೊಡ್ತಾರೆ. ಈಗ ಒಂದು ಕಡೆ ಇನ್ನೊಂದು ಮಾಹಿತಿ ಬರ್ತಾ ಇರುವಂತ ಕೆಲವೊಂದು ಒತ್ತಾಯವನ್ನು ಆಗ್ತಾ ಇರುವಂತದ್ದು, ಮಲೆನಾಡು ಹಾಗೂ ಕೆಲವೊಂದು ಭಾಗದಲ್ಲಿ ಆನೆ ತುಳಿತದಿಂದ ನಿರಂತರವಾಗಿ ವರ್ಷಕ್ಕೆ ಹಲವಾರು ಜನ ಸಾವನ್ನಪ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಕುಟುಂಬಗಳಿಗೆ ಭದ್ರತೆ ಇಲ್ಲ. ಕುಟುಂಬಗಳೀಗ ಉಮೇಶ್ ಅವರು ಕೂಡ ಆ ಕುಟುಂಬದ ಮುಖ್ಯಸ್ಥರಾಗಿದ್ರು. ಆ ಕುಟುಂಬಕ್ಕೆ ಭದ್ರತೆ ಇರುವ ನಿಟ್ಟಿನಲ್ಲಿ ಆ ಕುಟುಂಬಕ್ಕೆ 15 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದನ್ನು 25 ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು. ಜೊತೆಗೆ ಆ ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಸರ್ಕಾರಿ ಕೆಲಸವನ್ನು ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಇದ್ರ ಕುರಿತಾಗಿ ನಿಮ್ಮ ಒಂದು ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಯಾವ ರೀತಿಯಾದ ಬೇಡಿಕೆಗಳಾಗಿರುವುದು, ಹೋರಾಟಗಳು ಯಾವ ರೀತಿಯಾಗಿರುತ್ತೆ ಸರ್? ಯಾವುದೇ ಕಾರಣದಿಂದ ಯಾವ ಊರಲ್ಲೂ ಈ ತರದ ದುರ್ಘಟನೆ ನಡೀಬಾರ್ದು. ಆಮೇಲೆ ಅವ್ರು ಕೊಡೋ 15 ಲಕ್ಷ ಇದೆಯಲ್ಲ, ಈ ಉಮೇಶ ಇದ್ದಿದ್ರೆ ಅದು 15-20 ಪಟ್ಟು ದುಡಿತಿದ್ದ. ಹಾಗಾಗಿ ಅವ್ರ ಕುಟುಂಬ ನಡೆಯದೆ ಅವರಿಂದ ಆಗಿದ್ರಿಂದ ಸರ್ಕಾರ ಯಾವುದೇ ಕಾರಣದ ಈ ರೀತಿ ದುರ್ಘಟನೆ ಆಗದಿದ್ದಂಗೆ ನೋಡ್ಕೋಬೇಕು. ಆದ್ರೆ ಈಗ ಉಮೇಶಲ್ಲಿ 15 ಲಕ್ಷ ಅಂದ ತಕ್ಷಣ ಆನೆಯಿಂದಲ್ಲ, ಕಾಡ್ಕೋಣ ಚುಚ್ಚಿದ್ರು 15 ಲಕ್ಷ ಅಂತ ಸರ್ಕಾರದ ಆದೇಶ ಇದೆ. ಅದೇನು ಇಲ್ಲಿ ಯಾರೇ ಅಧಿಕಾರಿಗಳಲ್ಲಿ ಇನ್ ಯಾರೇ ಬಿಂಬಿಸ್ಕೊಳ್ಳೋದು ಬೇಡ. ಯಾವುದೇ ಕಾಡು ಪ್ರಾಣಿಯಿಂದ ಹಾನಿ ಅನ್ಸಂದ್ರೆ 15 ಲಕ್ಷ ಅನ್ನೋದಿದೆ. ನೀವು ಹೆಚ್ಚುವರಿ ಏನು ಅನ್ನೋದು ಬೇಕು. ನಮ್ಮ ಸಮಿತಿಯ ಡಿಮ್ಯಾಂಡು 25 ಅಲ್ಲ 50 ಲಕ್ಷ ಕೊಡಬೇಕು, ಸರ್ಕಾರಿ ಕೆಲಸ ಕೊಡಬೇಕು. ನೀವು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟರೆ ನಾಳೆ ಇನ್ನೊಬ್ಬ ಎಸ್.ಎಫ್. ಡಿ.ಎಫ್. ಚೇಂಜ್ ಆದ ತಕ್ಷಣ ಅವನ ಕೆಲಸದಿಂದ ತೆಗಿಬೇಕು. ಏನು ಉಪಯೋಗಕ್ಕೆ ಆಗುತ್ತೆ? ಇಲ್ಲ 4ರಿಂದ 5 ಎಕರೆ ಅವರಿಗೆ ಜೀವನೋಪಯೋಗಿ ಜಮೀನು ಗ್ರಾಂಟ್ ಮಾಡಿ ಕೊಡಬೇಕು. ಇದು ನಮ್ಮ ಸಮಿತಿಯ ಆಗ್ರಹ. ಈ ಹಿಂದೆ ಅವ್ರ ಮನೆ ಭಾಗದಲ್ಲೂ ನಮ್ಮ ಕೆಲವೊಂದು ನ್ಯೂಸ್ನವ್ರು ಬಂದವು. ಅವತ್ತು ಅಲ್ಲಿ ನಾವು ಸರ್ವ ಮತದಿಂದ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ಸಮಿತಿಯವರಲ್ಲಿ ನಿಂತು ಅಲ್ಲೊಂದು ಸಂದರ್ಶನ ಹೇಳಿದ್ದೀನಿ. ದಯವಿಟ್ಟು ಇನ್ ಮುಂದಾದ್ರೂ ಸರ್ಕಾರಗಳು, ಜನಪ್ರತಿನಿಧಿಗಳು ಗಮನ ಇಟ್ಕೊಳ್ಳಿ. ಯಾವುದೇ ತರಹದಲ್ಲೂ ಈ ತರಹದ ದುರ್ಘಟನೆ ಆಗದಿದ್ದಂಗೆ ಮುನ್ನೆಚ್ಚರಿಕೆ ವಹಿಸಿ. ಅನಿವಾರ್ಯ ಎಲ್ಲೋ ಅವಘಡಗಳು ಯಾವ ರೀತಿ ಆಗ್ತವೆ ಅಂತ ಹೇಳಕ್ ಬರಲ್ಲ. ಆದವ ನಮ್ಮ ಸಮಿತಿಯ ಏನ್ ಆಗ್ರಹ ಇದೆ ಅದಕ್ಕೆ ನೀವು ಪಕ್ಕ ನಿಲುವನ್ನು ತಿಳಿಸ್ಬೇಕು. ಇಲ್ಲ ಅಂದ್ರೆ ಈ ಪರಿಹಾರ ಯಾವುದೇ ಕಾರಣದಿಂದ ಕಣ್ಣು ಒರೆಸುವ ತಂತ್ರ ಅಲ್ಲ. ಆ ಕುಟುಂಬಗಳಿಗೆ ಭದ್ರತೆ ಸಿಗಲ್ಲ. ನಾಗೇಶ್ವರ, ಈಗ ಪ್ರಮುಖವಾಗಿ ಏನು ಅರಣ್ಯ ಇಲಾಖೆ ಸೆಕ್ಷನ್ 4 ಅನ್ನು ಏನ್ ಮಾಡಿದ್ರು, ಈಗ ಅದನ್ನ ಸೆಕ್ಷನ್ 17 ಮಾಡಲು ಹೊರಟಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಈಗಾಗಲೇ ಕೆಲವೊಂದು ಭಾಗದಲ್ಲಿ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ತಕ್ಕಾಗಿ ಎಲ್ಲ ರೀತಿಯ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದ್ರೆ ಸೆಕ್ಷನ್ 4 ಸೆಕ್ಷನ್ 17 ಮಾಡಕ್ಕೆ ಹೊರಟಿರುವಂತದ್ದು, ಇದು ಯಾವ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ ನಮ್ಮ ಮಲೆನಾಡಿನಲ್ಲಿ? ಈಗ ಸೆಕ್ಷನ್ 4 ಮಾಡಿದ್ದೇ ಅವೈಜ್ಞಾನಿಕವಾಗಿ ಅಂತೇಳಿ ನಾವು ಸಂಪೂರ್ಣವಾಗಿ ನಾವು ಹೋರಾಟದ ಮಾಡೋ ಮುಖಾಂತರ ಅದು ಒಂದು ವಿಷಯನ ಅಜೆಂಡಾ ತಗೊಂಡಿದ್ದು. ಇತರೆ ಸಮಿತಿಯರು ಹೋರಾಟದ ಮುಖಾಂತರ ಅದನ್ನು ತಗೊಂಡಿದ್ದಾರೆ. ಸೆಕ್ಷನ್ 4 ಕೆಲವೊಂದು ಕಾಡಿನ ಭಾಗದಲ್ಲಿ ಮಾಡೋದು ಯಾಕೆ ಅಂತ ನಾವೇನ್ ಕೇಳ್ತಾ ಇಲ್ಲ. ಆದ್ರೆ ತಲತಲಾಂತರದಿಂದ ರೈತರು ಮನೆ ಕಟ್ಕೊಂಡು, ಕಾರ್ಮಿಕರು ಮನೆ ಕಟ್ಕೊಂಡು, ಅಲ್ಲೇನೋ ಕೃಷಿ ಸಾಗುವಳಿ ಮಾಡ್ಕೊಂಡು ಬಂದಿರೋ ಜಾಗನೂ ನೀವು ಸೆಕ್ಷನ್ 4 ಅಂತ ಹೇಳಿ ಮಾಡ್ತೀರಿ ಅಂದ್ರೆ ಇದನ್ನು ವಿರೋಧಿಸ್ತೀವಿ. ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಭೇಟಿಯಾಗಿ ಚರ್ಚೆ ಮಾಡಿದ್ದೀವಿ, ಮೌಖಿಕವಾಗಿ ಚರ್ಚೆ ಮಾಡಿದ್ದೀವಿ. ಅವರು ನಾನು ಪುನರ್ ಪರಿಶೀಲನೆಗೆ ಜಂಟಿ ಸರ್ವೆಗೆ ಹಾಕ್ತೀನಿ ಅಂತ ತಿಳಿಸಿದ್ದಾರೆ. ಆದ್ರೆ ನಾವು ಅವರಿಗೆ ಎಲ್ಲ ಸಮಿತಿಯ ಪರವಾಗಿ, ಎಲ್ಲ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಹಿಂದಿನ ಎಲ್ಲರೂ ಅಂದಿದ್ರು ಹಿಂದೆ ಮಾಡಿರುವಂತ ಒಂದಷ್ಟು ಅಧಿಕಾರಿಗಳು ತಪ್ಪು ಕೆಲಸನ ಇವರು ಮಾಡಿದ್ರೆ ಇವತ್ತು ನಾವು ವಿರೋಧಿಸಕ್ಕೆ ಮಾರ್ಗ ಇರ್ತಿರ್ಲಿಲ್ಲ. ಯಾವುದೇ ಕಾರಣದಿಂದ ಸೆಕ್ಷನ್ 4 ಮಾಡಬಾರ್ದು. ನೀವು ದಟ್ಟವಾದ ಕಾಡು ಊರೊಳಗೆ ಇರುವಂತ ಕಾಡು ಮಧ್ಯದಲ್ಲಿ ಎಲ್ಲೋ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಆದ್ರೆ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರ ಗ್ರಾಮ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ವಿಚಾರ ತಿಳಿಸಿ ಈ ಕಾರಣಕ್ಕಾಗಿ ಮಾಡ್ತಿದೆ ಅಂತ ನೋಡಿ. ಶಾಲೆ ಇರುತ್ತೆ, ಸರ್ಕಾರಿ ಕಚೇರಿಗಳು ಇರ್ತಾವ, ಬಡವ ಕಾರ್ಮಿಕ ಮನೆ ಕಟ್ಕೊಂಡಿರ್ತಾರೆ, ಇನ್ಯಾರು ಕೃಷಿ ಮಾಡ್ಕೊಂಡಿರ್ತಾರೆ, ದೇವಸ್ಥಾನಗಳು ಇರ್ತಾವ, ಚರ್ಚ್ ಇರ್ತಾವ, ಮಸೀದಿಗಳು ಇರ್ತಾವ, ಅವರವರ ಧರ್ಮಾನುಸಾರವಾಗಿ ಏನೇನು ಆಚರಣೆ ಅವೆಲ್ಲ ಇರ್ತಾವಲ್ಲ. ಯಾವ್ದು ಅಂದ್ರೆ ಮಾಹಿತಿನೂ ಬೇಡ ನಿಮಗೆ.
ಯಾವುದೇ ಕಾರಣದ ನಮ್ಮ ಸಮಿತಿಯಿಂದ ಅದು ಯಾವುದೇ ಧರ್ಮದವರು ಇರ್ಬೋದು, ಯಾವುದೇ ಜಾತಿಯರು ಇರ್ಬೋದು, ರೈತರಿಗೆ ಜಾತಿ ಕೇಳ್ತೀನಿ. ಸೆಕ್ಷನ್ 4 ಸೆಕ್ಷನ್ 17 ಮಾಡಕ್ ಕೊಟ್ಟಿದ್ದಾರೆ. ಇದರ ವಿರುದ್ಧ ಶೃಂಗೇರಿ ಕ್ಷೇತ್ರದ ಮಲೆನಾಡು ನಾಗರಿಕರ ಹಿತರಕ್ಷಣಾ ಸಮಿತಿ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ? ಮುಂದಿನ ದಿನದಲ್ಲಿ ಹೋರಾಟ ಎಲ್ಲ ಸಂಘಟನೆಗಳ ಅಭಿಪ್ರಾಯ ಪಡೆದು ನಾವು ಹೋರಾಟದ ತೀವ್ರತೆ ಇತ್ತೀಚಿನ ದಿನಗಳಲ್ಲಿ, ಹಿಂದೆ ಯಾರು ಮಾಡಿಲ್ಲ ಅಂತಿಲ್ಲ, ಇತ್ತೀಚಿನ ಒಂದು 20-30 ವರ್ಷದ ಈಚೆಗೆ ನಮ್ಮ ಕರ್ನಾಟಕದಲ್ಲಿ ಆಗದೇ ಇರುವಂತಹ ಹೋರಾಟನ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾಡಿ ತೋರಿಸ್ತೇವೆ. ಈ ಹಿಂದೆ ನೀವು ಕೊಪ್ಪದಲ್ಲಿ ಬಂದ್ ಆಗಿದ್ದ ಸಂದರ್ಭದಲ್ಲಿ ಹೇಳಿದ್ರಿ, ಏನು ಶೃಂಗೇರಿ ಕ್ಷೇತ್ರದಿಂದ ನಾವು ಎತ್ತಿನ ಗಾಡಿ ಮೂಲಕ ಚಿಕ್ಕಮಗಳೂರಿಗೆ ಹೋಗ್ತೀವಿ ಅಂತ ಹೇಳಿದ್ರಿ. ಈಗ ಅದು ಸುದ್ದಿ ಇಲ್ಲ, ಬಂದು ಇದು 2 ತಿಂಗಳು ಕಳೆದ್ರು, ಅದ್ರ ಬಗ್ಗೆ ಸುದ್ದಿ ಇಲ್ಲ. ಕೇವಲ ಇವೆಲ್ಲ ಹೇಳಿಕೆಗಳಿಗೆ ಅಥವಾ ಒಂದು ರೈತರನ್ನ ಹುರಿದುಂಬಿಸಲು ಮಾತ್ರ ಈ ಒಂದು ಹೇಳಿಕೆಗಳು ಬರ್ತಾ ಇದಾವ ಅಂತ. ಸರಿ ಸರ್, ಈಗ ನಾವು ಹೇಳಿದ್ದು ಹೌದು. ನಾವು ರೈತರು ಎತ್ತಿನ ಗಾಡಿ ಇರಬಹುದು, ಟ್ಯಾಕ್ಟ್ರಿ ಇರಬಹುದು, ಅವರವರು ಉಪಯೋಗಿಸುವಂತ ಕೆಲವೊಂದಷ್ಟು ವಸ್ತುಗಳನ್ನ ಹಿಡ್ಕೊಂಡು ನಾವು ಉಗ್ರತನದ ಜಿಲ್ಲೆಗೆ ಹೋರಾಟದ ತೀವ್ರ ತಗೊಂಡೋಗ್ತೀವಿ ಅಂತ ಹೇಳಿದ್ದವು. ಆದ್ರೆ ಕಸ್ತೂರಿ ರಂಗನ್ನ ನಾವು ರದ್ದು ಮಾಡಿದ್ದೀವಿ, ತಿರಸ್ಕಾರ ಮಾಡಿದ್ದೀವಿ ಅಂತ ರಾಜ್ಯ ಸರ್ಕಾರದಿಂದ ಒಂದು ಮನವಿ ಕೊಟ್ಟರು. ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತೆ ಸರ್ಕಾರಗಳು ಸೆಕ್ಷನ್ 4 ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ನಾವು ನಮಗೆ ಹೋರಾಟನೇ ಮುಖ್ಯನೋ, ನಮಗೆ ಪರಿಹಾರ ಮುಖ್ಯನೋ? ಆದ್ರೆ ಅದನ್ನ ಸಂಪೂರ್ಣವಾಗಿ ಪರಿಹಾರ ಆಗಿದೆ ಅಂತ ಅಂದ್ರೆ ನಾಗೇಶ್ ಅವರಿಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇದೆ. ಹಾಗಾದ್ರೆ ನಮಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಒಳ್ಳೇದ್ ಮಾಡೋದಕ್ಕೆ ನಂಬಿಕೆ ಇದೆ. ಆದ್ರೆ ಸುಳ್ಳು ಭರವಸೆ ಕೊಡೋದಕ್ಕೆ ನಂಬಿಕೆ ಇಲ್ಲ. ನಾವು ಕಾದು ನೋಡ್ತೀವಿ, ಕಾದಿ ಕೊನೆ ಮೂಮೆಂಟ್ ಅಲ್ಲಿ ಅದು ನಮ್ಮ ಸಮಿತಿಯ ಬೇಡಿಕೆಗಳಿಗೆ ಯಾವುದೇ ಪರಿಹಾರ ಸಿಗಲಿಲ್ಲ ಅಂದ್ರೆ ಹೋರಾಟಕ್ಕೆ ಜನರು ಸದಾ ಕೈ ಜೋಡಿಸ್ತಾರೆ ಸರ್. ನ್ಯಾಯಯುತವಾಗಿ ಹೋರಾಟಕ್ಕೆ, ನಮ್ಮ ಹಕ್ಕಿಗಾಗಿ, ನಮ್ಮ ಬದುಕಿಗಾಗಿ ಹೋರಾಟಕ್ಕೆ ಯಾವತ್ತು ನಮ್ಮೊಂದಿಗೆ 2020 ನಾವು ನರಸಿಂಹರಾಜಪುರ ತಾಲೂಕಿನ ಹೋರಾಟ ಮಾಡಿದ್ರು ಅಂತ ಕೊರೋನಾ ಟೈಮಲ್ಲಿ ಕೈ ಜೋಡಿಸಿದ್ದಾರೆ. ಮೊನ್ನೆ ಶೃಂಗೇರಿ ಕ್ಷೇತ್ರ ಬಂದು ಕಾಂಡೆ ಹೋಬಳಿ ಸಹಿತ ಕೈ ಜೋಡಿಸಿದ್ದಾರೆ. ಜಿಲ್ಲಾ ಮಟ್ಟದ ಹೋರಾಟಕ್ಕೂ ಕೈ ಜೋಡಿಸ್ತಾರೆ. ಆದ್ರೆ ಹೋರಾಟನೇ ಅನಿವಾರ್ಯ ಅಲ್ಲ. ಕೆಲವೊಂದು ಜನಪ್ರತಿನಿಧಿಗಳ, ಅಧಿಕಾರಿಗಳ ಪರಿಹಾರ ಒಂದು ಸಮಯ ಕೊಡೋಣ ಅಂತ ಹೇಳೋದೇ ಹೊರತು ನಾವು ಇನ್ಯಾವುದೇ ಭಾಷಣಕ್ಕಾಗ್ಲಿ ಇನ್ಯಾವುದೋ ಹುರಿದುಂಬಿಸಕ್ಕಾಗ್ಲಿ ಆ ಹೇಳಿಕೆ ಅಲ್ಲ. ನಾವು ಸದಾ ರೈತರ ಪರವಾಗಿರೋರು, ಜನರ ಪರವಾಗಿರೋರು, ಕಾರ್ಮಿಕರ ಪರವಾಗಿರೋರು, ಯಾವತ್ತಾದ್ರೂ ಯಾವ ಕಾಲಕ್ಕೂ ಸಿದ್ಧ ಇದ್ದೇವೆ. ನಾಗೇಶ್ವರ್, ಈಗ ನೀವು ಮಾತಾಡ್ತಾ ಕಸ್ತೂರಿ ರಂಗನ್ ವರದಿ ಕುರಿತಾಗಿ ಮಾತಾಡಿದ್ರಿ. ಕಸ್ತೂರಿ ರಂಗನ್ ವರದಿಯನ್ನ ಕೇಂದ್ರ ಸರ್ಕಾರ ಪದೇ ಪದೇ ರಾಜ್ಯ ಸರ್ಕಾರಗಳಿಗೆ ಇದನ್ನ ಜಾರಿಗೆ ತನ್ನಿಯುವಂತ ಆದೇಶವನ್ನು ಮಾಡ್ತಾ ಇದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಕಳಿಸಿದ್ದೇವೆ ಅನ್ನುವ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಕೇಂದ್ರ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ? ಒಂದು ಕಸ್ತೂರಿ ರಂಗನ್ ವರದಿಯನ್ನ ಪಶ್ಚಿಮ ಘಟ್ಟಗಳ ಮೇಲೆ ಹೇರುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ವಹಿಸ್ತಾ ಇದೆ ಅಂತ? ಈಗ ಕಸ್ತೂರಿ ರಂಗನ್ನ ಸಂಪೂರ್ಣವಾಗಿ ವಿರೋಧಿಸಿ ನಮ್ಮ ಸಮಿತಿಯಿಂದ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ, ಹೋರಾಟದ ಮುಖಾಂತರ ಲೋಕಸಭಾ ಸದಸ್ಯರಿಗೂ ತಿಳಿಸಿದ್ದೀವಿ, ಶಾಸಕರಿಗೂ ನೀವು ರಾಜ್ಯ ಸರ್ಕಾರದಿಂದ ತಿರಸ್ಕಾರ ಮಾಡಬೇಕು ಅಂತ ತಿಳಿಸಿದ್ವಿ. ಈಗ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದೆ. ಕೇಂದ್ರಕ್ಕೆ ನಾನು ಕೇಳ್ತಿರುವಂತದ್ದು, ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ಯಾಕೆ ಈ ರೀತಿಯಾಗಿ ರಾಜ್ಯ ಸರ್ಕಾರಗಳು ಒತ್ತಡ ಹಾಕ್ತಾ ಇದೆ, ಪದೇ ಪದೇ ಈ ಕಸ್ತೂರಿ ರಂಗನ್ ವರದಿ ಜಾರಿಗೆ ತನ್ನಿ ಅಂತ ಇದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಯಾಕೆ ಇಷ್ಟ? ನಮ್ಮ ಪಶ್ಚಿಮ ಘಟ್ಟದಿಂದ ಏನು ಆಯ್ಕೆ ಆಗಿದ್ದಾರಲ್ಲ ಲೋಕಸಭಾ ಸದಸ್ಯರು, ಈಗೇನು ಮಿನಿಸ್ಟರ್ ಆಗಿರ್ತಾರೆ ಅಂತ ಧ್ವನಿ ಎತ್ತಬೇಕು. ಇದು ಹಿಂದಿನಿಂದ ಇವರು ಧ್ವನಿ ಎತ್ತಿದ್ರೆ ಮನಸ್ಸು ಯೋಜನೆಗಳು ಜಾರಿ ಆಗ್ತಾ ಇದಾವೆ. ನಾವು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದಕ್ಕೆ ನಾವು ಅವಾಗಲೂ ಕೇಳ್ತಾ ಇದೀವಿ. ಈ ಸರ್ಕಾರ ಇರೋದು, ಹಿಂದಿನ ಸರ್ಕಾರ ಇರೋದು, ಅದು ಹಿಂದೆ ಎಲ್ಲಾ ಸರ್ಕಾರಗಳು ತಿರಸ್ಕಾರ ಮಾಡ್ತೀವಿ ಅಂದ್ರೆ ಅದು ಸಂಪೂರ್ಣವಾಗಿ ತಿರಸ್ಕಾರ ಆಗಿದೆ ಅಂತ ಬರ್ತಾ ಇಲ್ಲ. 4 ವರ್ಷದ ತಕ್ಷಣ ಮತ್ತೊಂದು ಅಧಿಸೂಚನೆ ಹೊರಡಿಸ್ತಾರೆ ಕಸ್ತೂರಿ ರಂಗನ್ ಬಗ್ಗೆ ಏನು ಅಂತ ಹೇಳಿ. ನಮಗೆ ಒಂದೇ ಸರ್ಕಾರ ಬೇಡಿಕೆ, ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದ್ರ ಬಗ್ಗೆ ಸ್ವಾಗತ ಕೋರ್ತೀವಿ, ಅದರಲ್ಲಿ ನಮ್ದೇನು ವಿರೋಧ ಇಲ್ಲ. ಆದ್ರೆ ನೀವು ಕೇರಳ ಮಾದರಿಯಲ್ಲಿ ಮಾಡಿ. ಯಾವ ರೀತಿ ಅಂದ್ರೆ ಕಾಡಲ್ಲಿ ಜನ ಇಲ್ಲಿ ಜನವಸತಿಯಲ್ಲಿ ಎಲ್ಲ ದಟ್ಟವಾದ ಕಾಡಲ್ಲಿ 2 ಮನೆ ಬಂದವ, ಏನು ಮಾಡಕ್ಕಲ್ಲ ರೈತರು, ಕಾರ್ಮಿಕರು, ಅವ್ರಿಗೆ ಮನ ಹೊಲಿಸ ನಾವು ಹೊಲಿಸ್ತೀವಿ. ಅದು ನೀವು ಸ್ಥಳೀಯ ಗ್ರಾಮಸ್ಥರ ಅಭಿಪ್ರಾಯ ತಾಳಿ, ವಿಶ್ವಾಸ ತಾಳಿ, ಸ್ಥಳೀಯ ತಾಳಿ. ನಾವು ಬರೀ ಗ್ರಾಮಸ್ಥರು ಅಂತಲ್ಲ, ನಿಮ್ಮಂತ ಮಾಧ್ಯಮದಲ್ಲಿ ವಕೀಲರು ಇದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಅವ್ರನ್ನು ವಿಶ್ವಾಸಕ್ಕೆ ತಾಳಿ. ನಮ್ಮೂರು, ನಮ್ಮ ಭೂಮಿ, ನಮ್ಮ ಹಕ್ಕು. ಹಾಗಾಗಿ ನಮಗೆ ಪರಿಸರನೂ ಬೇಕು ಅಂದ್ರೆ ನೀವು ನಮ್ಮ ವಿಶ್ವಾಸ ತಗೊಂಡ್ಬೇಕು. ವಿಶ್ವಾಸಕ್ಕೆ ತಗೊಂಡವ ನೀವು ಯಾವ ತರ ಮಾಡ್ಬೇಕು ಅಂದ್ರೆ, ಅವಾಗ ಎಲ್ಲಿ ಜನವಾಸ ಇದ್ದಾರೆ, ಎಲ್ಲಿ ಕಾಡಿದೆ,
ಈ ತರದ ಯೋಚನೆ ಮಾಡಿ ಸ್ಯಾಟಲೈಟ್ ಸರ್ವೆಯನ್ನು ಬಿಟ್ಟು ಭೂ ಸರ್ವೆ ಮಾಡಿ ಮುಂದಿನ ನಿರ್ಣಯನ ಗ್ರಾಮ ಸಭೆಯಲ್ಲಿ ಇಡಿ. ಅವಾಗ ಆ ಭಾಗದಲ್ಲಿ ಏನ್ ನಮ್ಮ ಊರಿಗೆ ಬೇಕೋ ಬೇಡ ಅನ್ನೋದು ಅಭಿಪ್ರಾಯ ಸಂಗ್ರಹ ಆಗುತ್ತೆ. ಮನಸ್ಸೋ ಈಚೆ ಇಲ್ಲ ಎಲ್ಲೋನು ಮಾಡಿಬಿಡ್ತೀವಿ ಅಂದ್ರೆ ನಾವು ಸಂಪೂರ್ಣ ವಿರೋಧಿಸ್ತೀವಿ. ಆಮೇಲೆ ರೈತರು ಬೇರೆ ದಿಕ್ಕಿನ ಕಡೆಗೆ ಹೋಗ್ದಿದ್ದಂಗೆ ಸರ್ಕಾರಗಳು ನೋಡ್ಕೋಬೇಕು. ಕೊನೆ ಮೂಮೆಂಟ್ ನಮ್ಮ ಬದುಕೇ ಉಳಿಯಲ್ಲ ಅಂದ್ರೆ ನಮ್ಮ ಮುಂದಿನ ನನ್ನ ಪ್ರಶ್ನೆಗೆ ನಾಗೇಶ್ವರ್ ಉತ್ತರ ಕೊಡವು ಯಾಕೆ ತಿರುಚಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಲ್ಲ. ನಾನು ಕೇಳ್ತಾ ಇರುವಂತದ್ದು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ಅಂತ. ನಾನು ಹೇಳಿದ್ನಲ್ಲ, ಈ ಭಾಗದಲ್ಲಿ ನಮ್ಮ ಭಾಗ ಅಂತ ಪಶ್ಚಿಮ ಘಟ್ಟದಿಂದ ಆಯ್ಕೆ ಆಗಿರುವಂತ ಎಲ್ಲ ಲೋಕಸಭಾ ಸದಸ್ಯರು ಧ್ವನಿ ಎತ್ತಬೇಕು ಅಲ್ಲಿ, ಇದು ವಿರೋಧಿಸ್ತೀವಿ ಅಂತ ಅದನ್ನ ಹೇಳಿದ್ದೀನಲ್ಲ. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರನೂ ಅಷ್ಟೇ ತಿರಸ್ಕಾರ ಮಾಡ್ಬೇಕಾದ್ರೆ ಕೇರಳ ಮಾದರಿಯಲ್ಲಿ ಮಾಡಿ ಅಂತ. ನಿಮಗೆ ಮಾಹಿತಿ ಇಲ್ಲಂದ್ರೆ ಅವ್ರ ಹತ್ರ ತಾಳೆ ಯಾವ ತರ ತಿರಸ್ಕಾರ ಮಾಡಿದ್ದಾರೆ ಅಂತ. ಅವಾಗ ಎಷ್ಟೋ ಒಂದು ಯಾವ ಒಂದು 10% ಏನೋ ಭಾಗನ ಸೇರಿಸಿ ಮತ್ತೆ ಉಳಿದಿದೆಲ್ಲ ಬಿಟ್ಟು ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಸಂಪೂರ್ಣ ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಕೇರಳದ ಹೇಗೆ ಅಂತೇಳಿ. ಬಹಳ ಜನ ನಮ್ಮ ಹಿರಿಯರು ಬುದ್ಧಿಜೀವಿಗಳ ಹತ್ರ ನಮ್ಮ ಅನುಭವಿಗಳು ಸ್ನೇಹಿತರು ಹೇಳೋದು ಏನಂದ್ರೆ ಕೇರಳ ಮಾದರಿಯಲ್ಲಿ ಮಾಡಿದ್ರೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳಿ ಪದವನ್ನು ಬಳಸಿದ್ರು ಬುದ್ಧಿಜೀವಿಗಳು. ಈ ಬುದ್ಧಿಜೀವಿಗಳ ಪರಿಸರ ಉಳಿಸಬೇಕು, ಮಲೆನಾಡಿನ ಕಸ್ತೂರಬಾ ನದಿ ಜಾಸ್ತಿ ಓಡಾಡ್ತಿರೋದು ಬುದ್ಧಿಜೀವಿಗಳು. ನಾಗೇಶ್ವರ್ಗೆ ಬುದ್ಧಿಜೀವಿಗಳ ನಮ್ಮ ರೈತ ಬುದ್ಧಿಜೀವಿಗಳು ಯಾಕಂದ್ರೆ ಬುದ್ಧಿಜೀವಿಗಳಂತ ಬಂದಾಗ ಅದು ಅರ್ಥನೇ ಬೇರೆ ಅಲ್ಲ. ನಮ್ಮ ರೈತ ಬುದ್ಧಿಜೀವಿಗಳು, ನೀವು ಈ ಪರಿಸರವಾದಿ ನಿಜವಾದ ಪರಿಸರವಾದಿ ಆಗ್ರಿ ರೈತರಲ್ಲಂದ್ರೆ. ರೈತರಿಲ್ಲದ ಪರಿಸರ ಎಲ್ಲಿ ಉಳಿಯುತ್ತೆ? ರೈತರು ಈಗ ಬಹಳ ಕಡೆ ಆಗಿದೆಯಲ್ಲ, ಬಂಡೀಪುರ ಇರ್ಬೇಕು ಹೋಗಿ ನೋಡಿ ಅದು ಕಾಡು, ಅಲ್ಲಿ ವಾಸ ಇರುವಂತ ಪ್ರಾಣಿಗಳು ಹೇಗಿದಾವಂತ ಅಲ್ಲಿ ಸ್ಥಳೀಯರ ಕೇಳಿ, ಇಲ್ಲ ಅಧಿಕಾರಿಗಳನ್ನು ಕೇಳಿ, ಇಲ್ಲ ನೀವು ಮೀಡಿಯಾದವ್ರು ಒಂದ್ಸಲ ಹೋಗಿ ನೋಡಿ. ಎಲ್ಲೆಲ್ಲಿ ಜನವಾಸ ಇರ್ತಾರೆ ಅಲ್ಲಿ ಪ್ರಾಣಿಗಳು, ಸಣ್ಣ ಪುಟ್ಟ ಪ್ರಾಣಿಗಳು ಆಹಾರದ ಸವಲತ್ತು ಸಿಗುತ್ತೆ. ರೈತರು ಬೆಳೆದ್ರಲ್ಲಿ ಒಂದಷ್ಟು ತಿನ್ಕೊಂಡು ಹೋಗಿರ್ತವೆ, ಅದರಿಂದ ಸಮಸ್ಯೆ ಅಲ್ಲ. ಈ ಆನೆಯಿಂದ ಕಸ್ತೂರಿ ರಂಗನ್ನ ಸಂಪೂರ್ಣವಾಗಿ ನಮ್ಮ ಸಮಿತಿ ವಿರೋಧಿಸ್ತೀವಿ. ಯಾವುದೇ ಕಾರಣದಿಂದನೂ ಸೆಕ್ಷನ್ 4 ರೈತರಿಗೆ ಮಾರಕನೇ, ಕಸ್ತೂರಿ ರಂಗನು ಮಾರಕನೇ. ನಾಗೇಶ್ವರಿ, ಈ ವರ್ಷ 2024ರಲ್ಲಿ ನಿರಂತರವಾಗಿ ಮಳೆಯಾಗಿರುವಂತದ್ದು, ಅತಿಯಾದ ಪ್ರಮಾಣದಲ್ಲಿ ರೈತರು ಸಂಕಟಕ್ಕೆ ಸಿಲುಕಿದ್ದಾರೆ. ಅಡಕೆ ಬೆಳೆಗಾರರು ಒಂದು ಕಡೆಯಲ್ಲಿ ಚುಕ್ಕಿ ರೋಗದಿಂದ, ಹಳದಿ ರೋಗದಿಂದ ತೊಂದರೆಗೊಳಗಾದ್ರೆ, ಇನ್ನು ಈ ಬಾರಿ ಬಂದಂತ ಅತಿಯಾದ ಮಳೆಯಿಂದಾಗಿ ಭಾರಿ ಪ್ರಮಾಣದಲ್ಲಿ ಕುಸಿತಗಳುಂಟಾಗಿರುವುದು. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಕೊಪ್ಪ, ಶೃಂಗೇರಿ, ಯಲ್ಲಾಪುರ ಆಗಿರ್ಬೋದು, ಚಿಕ್ಕಮಗಳೂರು, ಮೂಡಿಗೆರೆ ಎಲ್ಲ ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿರುವಂತದ್ದು. ಆದ್ರೂ ಇದುವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಒಬ್ರು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಹೇಳಕ್ ಬಯಸ್ತೀರಾ? ಸರ್, ನಮ್ಮ ಮಲೆನಾಡಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಮಳೆ ಇಲ್ಲ ಅಂದ್ರೆ ಬೆಳೆ ಸುಟ್ಟೋಗೋದು, ಮಳೆ ಜಾಸ್ತಿ ಆದ್ರೆ ತೊಳ್ಕೊಂಡು ಹೋಗ್ತಾ ಇರೋದು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಮಲೆನಾಡು ಒಂದು ತ್ಯಾಗಮಯಿ ಊರು. ನಮ್ಮ ಮಲೆನಾಡಿಗೆ ಒಂದು ವಿಶೇಷ ಪ್ಯಾಕೇಜ್ ಮಾಡಿ. ಮಳೆ ಜಾಸ್ತಿಯಾಗಿ ತೊಳ್ಕೊಂಡು ಹೋದ್ರೆ ಇಲ್ಲಿಯ ಜಮೀನು ತೊಳ್ಕೊಂಡು ಹೋಗುತ್ತೆ, ಇನ್ನೆಲ್ಲಿಗೂ ಆ ನೀರು ಕೊಡ್ತಿದ್ದೀವಿ. ಅಲ್ಲಿಯೇ ಟ್ಯಾಕ್ಸ್ ತಗೊಳ್ತೀರಲ್ಲ ನೀವು, ಅಲ್ಲೇ ರೈತರಿಗೆ ಟ್ಯಾಕ್ಸ್ ಹಾಕ್ತೀರಿ. ಆ ಟ್ಯಾಕ್ಸ್ ಮುಖಾಂತರ ಇಲ್ಲಿ ವಿಶೇಷ ಪ್ಯಾಕೇಜ್ ಕೊಡಿ. ಇನ್ನು ಹಳದಿ ರೋಗದಲ್ಲಿ ಇದಕ್ಕೆಲ್ಲ ಬರೀ ನಾವು ಮೆಡಿಸಿನ್ ಕಂಡುಹಿಡಿತೀವಿ, ಪರಿಹಾರ ಕೊಡ್ತೀವಿ, ಈ ತರದ ಕಣ್ಣೋರಿಸೋ ತಂತ್ರನೇ ಹೇಳ್ತಾರೆ ಬಿಟ್ರೆ ಯಾವುದಕ್ಕೂ ಪರಿಹಾರ ಆಗಿಲ್ಲ. ದಯವಿಟ್ಟು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ರೈತರು ನೆಮ್ಮದಿಯಿಂದ ಇದ್ರೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ರೈತ ದುಡಿಮೆ ಏನು ಹೊಲ ಉಳುಮೆ ಮಾಡಿದ್ರೆ, ಕಾರ್ಮಿಕ ಕೆಲಸ ಮಾಡಿದ್ರೆ, ಗಡಿ ಕಾಯುವ ಸೈನಿಕ ಅಲ್ಲಿ ಅವ್ರ ವೃತ್ತಿನ ಕರೆಕ್ಟ್ ಆಗಿದ್ರೆ ಮಾಡಿದ್ರೆ ಎಲ್ಲರೂ ಸಮೃದ್ಧಿಯಾಗಿರ್ಬೇಕು. ರೈತ ಏನಾರ ದುಡಿಮೆ ಬಿಟ್ಟು ಅಲ್ಲಿ ದೇಶ ಗಡಿ ಕಾಯುವ ಸೈನಿಕ ಏನಾರ ನಿದ್ದೆ ಮಾಡಿದ್ರೆ ಇಲ್ಲಿ ಯಾರು ಉಳಿಯಲ್ಲ. ಇದು ನೋಡಿಬೇಕಾದ್ರೆ ನೀವು ಹಿಂದಿನವರು ಸುಮ್ಮನೆ ಯಾವುದೋ ಒಂದು ವಿಚಾರವನ್ನು ತಿಳಿಸಿರಲ್ಲ. ಅದಕ್ಕಾಗಿ ನಮ್ಮ ಮಲೆನಾಡಿಗರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕು. ಇಲ್ಲಿಯ ಒಂದಷ್ಟು ಯಾವುದೇ ಯೋಜನೆ ತಯಾರಿಸಬೇಕಾದ್ರೆ ಮಲೆನಾಡಿನ ಈ ತ್ಯಾಗವನ್ನು ಹೇಗೆ ಅಂದ್ರೆ, ತ್ಯಾಗ ಅಂದ್ರೆ ನೋಡಿ, ನಮ್ಮ ನರಸಿಂಹರಾಜಪುರ ಭದ್ರಾ ಡ್ಯಾಮ್ ಮಾಡಿ ಎಷ್ಟು ಹೆಕ್ಟೇರ್ ಜಾಗ ಹೋಯ್ತು, ಕುದುರೆಮುಖದಿಂದ ಎಷ್ಟು ಸ್ಥಳಾಂತರ ಆಯ್ತು,
ಕೆರೆಕಟ್ಟೆಯಿಂದ ಎಷ್ಟು ಸ್ಥಳಾಂತರ ಆಯ್ತು, ನಮ್ಮ ಹೆಬ್ಬೆ ಮುತ್ತೋಡಿ ಭದ್ರಾಭರಣದಿಂದ ಎಷ್ಟು ಸ್ಥಳಾಂತರ ಆಯ್ತು, ಪದೇ ಪದೇ ಇಲ್ಲಿಗೆ ಯಾಕೆ? ಇನ್ನು ಹೇಳ್ತಾ ಹೋದ್ರೆ ಅನೇಕ ಇದಾವೆ. ಹಾಗಾಗಿ ನಾವೇ ತ್ಯಾಗಿಗಳು. ಹಾಗಾಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಮನಗಂಡು ಸರ್ಕಾರಗಳು, ಜನಪ್ರತಿನಿಧಿಗಳು ನೀವು ವಿಶೇಷ ಪ್ಯಾಕೇಜ್ ಅನ್ನ ಇಲ್ಲಿ ಘೋಷಣೆ ಮಾಡಬೇಕು. ಮತ್ತೆ ನಾನು ದಯವಿಟ್ಟು ಸರ್ಕಾರಕ್ಕೆ, ಅರಣ್ಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಈ ಭಾಗದ ಎಲ್ಲ ಶಾಸಕರಿಗೆ, ಲೋಕಸಭಾ ಸದಸ್ಯರು ಸಹಿತ ಕೈ ಮುಗಿದು ಹೇಳ್ತೇನೆ, ನೀವು ನಿದ್ದೆ ಮಾಡೋ ಕೆಲಸ ಮಾಡಬೇಡಿ. ನಮ್ಮ ಮಲೆನಾಡಿಗೆ ಯಾವುದೇ ತೊಂದರೆ ಆಗುವಂತ ಯೋಜನೆಗಳು ಜಾರಿ ಮಾಡುವಾಗ ನೀವು ನಿದ್ದೆಯಿಂದ ಹೇಳಿ. ಇಲ್ಲ ಅಂದ್ರೆ ಹಿಂದೆ ಯಾರ್ಯಾರು ಸಣ್ಣ ಪುಟ್ಟ ತಪ್ಪು ಮಾಡಿದ್ದಾರೆ ಅಂತ ಅಧಿಕಾರಿಗಳು ಮಾಡಿ ಹೋಗಿದ್ದಕ್ಕೆ ಇವತ್ತಿನ ಅಧಿಕಾರಿಗಳಿಗೆ ನಾವು ಬೈಯೋ ಪರಿಸ್ಥಿತಿ ಬಂದಿದ್ದೀವಿ. ಬಹಳ ಅಧಿಕಾರಿಗಳು ಬಂದು ಹೇಳ್ತಾರೆ ನಾವೇನ್ ಮಾಡೋಣ ಸರ್, ನಾವೇನ್ ಮಾಡೋಣ ಅಂತ. ನಾವು ಅವರಿಗೂ ಹೇಳೋದಷ್ಟೇ, ಅಧಿಕಾರಿಗಳಿಗೂ, ನೀವು ಹಿಂದ್ ಮಾಡಿರೋ ತಪ್ಪನ್ನು ಮಾಡಬೇಡಿ. ದಯವಿಟ್ಟು ಮಲೆನಾಡಿ ವಿಶೇಷ ಪ್ಯಾಕೇಜ್ ಕೊಡಿ. ನಾಗೇಶ್, ಕೊನೆಯದಾಗಿ ಏನು ಮಲೆನಾಡಿನ ಭಾಗದಲ್ಲಿ ಉಂಟಾಗಿರುವಂತಹ ಒತ್ತುವರಿ ವಿಚಾರ ಆಗಿರ್ಬೋದು, ಕಸ್ತೂರಂಗನ ವರದಿ ಆಗಿರ್ಬೋದು, ಹಾಗೂ ಕಾಡು ಪ್ರಾಣಿಗಳ ಹಾವಳಿ ಆಗಿರ್ಬೋದು, ಅರಣ್ಯ ಇಲಾಖೆಯ ಕಾಯ್ದೆಗಳಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಸರ್, ಒಂದು ನಮ್ಮ ಏನು ಮಲೆನಾಡಿನ ಭಾಗದಲ್ಲಿ ಸರ್ಕಾರಕ್ಕೆ, ಅರಣ್ಯ ಸಚಿವರಿಗೆ ಮತ್ತು ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳಿಗೆ, ಅದು ಶಾಸಕರುಗಳು ಇರಬಹುದು, ಎಂಪಿಯವರು ಇರಬಹುದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರಬಹುದು, ಇವರಿಗೆಲ್ಲರಿಗಾಗಿ ಒಟ್ಟಾರೆ ಬೇಡಿಕೆ, ದಯವಿಟ್ಟು ಪದೇ ಪದೇ ಮಲೆನಾಡಿಗೆ ಮಾರಕವಾದ ಕಾಯ್ದೆ ಯೋಜನೆಗಳು ಬರುವಾಗ ನಿಮ್ಮ ಧ್ವನಿ ಬರಲಿ, ಅದು ವಿರೋಧಿಸಿ. ಯಾಕೆಂದ್ರೆ ನಿಮ್ಮನ್ನೆಲ್ಲರೂ ನಮ್ಮ ಪರವಾಗಿ ನಿಲ್ತೀರಿ ಅಂತ ಆಯ್ಕೆ ಮಾಡಿ ಕಳಿಸಿರ್ತಾರೆ. ನೀವು ಮೌನ ವಹಿಸಿದ್ರೆ ಮಲೆನಾಡರ ಬದುಕೆ ಬರುಡಾಗೋಗುತ್ತೆ. ಹಿಂದೆ ಯಾರೋ, ನಾವು ಎಲ್ಲ ಅಧಿಕಾರಿಗಳು ಯಾರೋ ಒಂದೆರಡು ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಇಡೀ ಮಲೆನಾಡಿನ ಬದುಕೆ ಯಾವ ಹಂತಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ಯಾರೋ ಒಂದೆರಡು ಜನಪ್ರತಿನಿಧಿಗಳು ತಪ್ಪು ಮಾಡ್ತಾರೆ, ಇಡೀ ಮಲೆನಾಡಿ ಮಾರಕ ಆಗಿದೆ. ಹಾಗೆ ಯಾವುದೇ ಕಾರಣದಲ್ಲಿ ನಾವು ಯಾವ ವ್ಯಕ್ತಿಯ ಹೆಸರನ್ನು ಹೇಳಲ್ಲ. ಈಗ ಅಧಿಕಾರದಲ್ಲಿ ಇರೋರು ನೀವು ಯಾವ ಯೋಜನೆ ಹ್ಯಾಕ್ ತಡಿಬೇಕು ಅನ್ನೋದನ್ನು ನೋಡಿ. ಈಗ ಅವತ್ತು ಯಾರೋ ಒಬ್ಬ ಯೋಜನೆ ಜಾರಿ ಮಾಡಬೇಕು ಅಂತ ಅಧಿಕಾರಿ ಹೋದ್ರಲ್ಲ, ಅವ್ರು ರಿಟೈರ್ಡ್ ಆದ ತಕ್ಷಣ ಅವರು ನಮ್ಮಂಗೆ ಸಾಮಾನ್ಯ ನಾಗರಿಕರು ಅಥವಾ ಜಮೀನಿದ್ರೆ ರೈತರೇ. ಈಗ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವವರು ಎಷ್ಟು ಜನ ಹತ್ರ ಜಮೀನಿಲ್ಲ, ಅವ್ರು ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಹಾಗಾದ್ರೆ ಇವರು ಗಾರ್ಡು, ಫಾರೆಸ್ಟ್ರು ಅಥವಾ ಎಸ್.ಎಫ್.ಓ, ಡಿ.ಎಫ್.ಓ, ನಾಳೆ ಇವ್ರ ಮಕ್ಕಳೆಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾರಾ? ನೀವು ಮಾಡಿರೋ ಮಾರಕ ಕಾಯ್ದೆ ಹೆಂಗ ಆಗುತ್ತೆ ಅಂದ್ರೆ, ನಮ್ಮ ಹಿರಿಯರು ಒಂದು ಗಾದೆ ಹೇಳ್ತಾರೆ, ಜೇಡು ತಾನು ಬಲೆ ಬೀಸಿದಕ್ಕೆ ಅದೇ ಬೀಸಿ ಸಾಯುತ್ತೆ ಅಂತ. ಇದೇ ಉತ್ತರ ಅದಕ್ಕೆ. ಯಾಕಂದ್ರೆ ನೀವು ಇವತ್ತೇನೋ ಅಧಿಕಾರ ಇದೆ ಅಂತೇಳಿ ಏನೋ ಮನಸ್ಸೋ ಇಚ್ಛೆ ಮಾಡಿ ಹೋಗ್ತೀರಿ, ಮುಂದೆ ಜನ ವಾಸಕ್ಕೆ ಯೋಗ್ಯವಲ್ಲದ ಕಾನೂನ ಯಾರಿಗ್ರಿ ಬೇಕು? ಪರಿಸರವನ್ನು ಉಳಿಸೋದ್ರ ಕಡೆ ಗಮನ ಕೊಡಿ, ಜನವಾಸದ ಬಗ್ಗೆ. ಯಾಕಂದ್ರೆ ಜನ ಮೊದಲು, ಇಲ್ಲಿ ಪ್ರಾಣಿ ಮೊದಲು. ಯೋಚನೆ ಮಾಡಬೇಕಲ್ಲ, ನಾವು ಪ್ರಾಣಿಗಳು ಇದ್ದು, ಆದ್ರೆ ಆನೆ, ಹುಲಿ ಅಂತ ಸಂತತಿಗಳು ನಮ್ಮ ಮಲೆನಾಡು ಭಾಗದಲ್ಲಿ ಇರಲಿಲ್ಲ. ಇದನ್ನು ಎಚ್ಚರಿಕೆಗೊಳ್ಳಬೇಕಲ್ಲ. ಎಲ್ಲ ಯೋಜನೆಗಳು ಮಲೆನಾಡಿಗೆ ಯಾಕೆ ಬೇಕು? ಇದಕ್ಕಾಗಿ ನಾವು ಜಾತಿ, ಧರ್ಮ ಎಲ್ಲ ಬಿಟ್ಟು, ಅದು ಯಾರೇ ಆಗಿರ್ಲಿ, ಒಂದೊಂದ್ ಕಡೆ ಕೇಳ್ತಾರೆ, ಅವ್ರದ್ದು ಯಾಕೆ ಮೌನ ವಹಿಸ್ತೀರಿ, ಇವ್ರದ್ದು ಯಾಕೆ ಮಾತಾಡ್ತೀರಿ, ಇವ್ರದ್ದು ಯಾಕೆ ಮಾತಾಡಲ್ಲ, ದೊಡ್ಡವ್ರದ್ದು ಸಣ್ಣವ್ರದ್ದು, ನಮ್ಮಲ್ಲಿ ಭೇದ ಭಾವ ಮಾಡ್ತಾ ಇದ್ದಾರೆ, ರೈತರು ಹೊಡಿತಾ ಇದ್ದಾರೆ. ದೊಡ್ಡವ್ರದ್ದು ಸಣ್ಣವ್ರದ್ದು ನೀವು ಎಕರೆವಾರು ಗಡುವು ಮಾಡೋದು ನಿಮಗೆ ಸರ್ಕಾರದ ಯೋಜನೆಗೆ. ಅದೇ ರೀತಿ ಕೈ ಮುಗಿ ಕೇಳ್ತೀವಿ, ಇದಕ್ಕೆಲ್ಲ ಪರಿಹಾರ ಆಗಬೇಕು ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನು ಅರಣ್ಯ ಹಕ್ಕು ಸಮಿತಿಯ 75 ಮೂರು ತಲೆಮಾರಿನ ಹಿಂದೆ ಅಂತೇಳಿ 75 ವರ್ಷದ ಹಿರಿಯರ ಹೇಳಿಕೆ ಅಂದ್ರಲ್ಲ, 75 ವರ್ಷದಿಂದ ಕೃಷಿ ಅಂತ, ಅದು 25-30 ವರ್ಷಕ್ಕೆ ಇಳಿಸ್ತೀವಿ, ಒಂದಷ್ಟು ಸಮಸ್ಯೆಗಳ ಬಗೆಹರಿಯುತ್ತೆ. ರಾಜ್ಯ ಸರ್ಕಾರ ಕಾಫಿ ಲೀಸಿ ಕೊಡ್ತೀವಿ ಅಂತ ಹೇಳುತ್ತೆ ಇದ್ರಲ್ಲ, ಯಾವ ಜಾಗದಲ್ಲಿ ರೈತ ಕೃಷಿ ಮಾಡಿದ್ರು ಕೊಡ್ಲಿ. ಅಲ್ಲಿ ರೈತ ಕೃಷಿ ಮಾಡ್ತಾ ಇರೋದು ಬೇರೆ ಏನಾರ ಮಾಡ್ತಾ ಇದಾರ? ಕೃಷಿನೇ ಬೆಳೀತಾ ಇರೋದು. ಹಾಗಾಗಿ ಕಾಫಿ ರೈತ ಎಲ್ಲೇ ಆದ್ರೂ, ಅದು 25 ಎಕರೆನೋ 15 ಎಕರೆನೋ 20-30 ಎಕರೆನೋ 10 ಎಕರೆನೋ, ಅದು ನಿಮಗೆ ಬಿಟ್ಟಿದೆ. ಪ್ರತಿಯೊಬ್ಬ ರೈತರಿಗೂ ಅಲ್ಲಿ ಆ ಕಾಫಿ ಮತ್ತೆ ಅಡಿಕೆ ಏನ್ ಹಾಕಿರ್ತಾರೆ ಲೀಸಿಗೆ ಕೊಡಿ, ಅವಾಗ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ.
ಇಂಥದ್ರ ಪರ ಧ್ವನಿ ಎತ್ತಿ ನೀವು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ತಾಕೀತು ಮಾಡಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಆ ನಾಡಿ ಕೊಚ್ಚಿಗೆ ತೊಳ್ಕೊಂಡು ಹೋಗ್ತಾ ಇದೆ, ಅಲ್ಲಿ ಕೆರೆ ಒತ್ತುವರಿ ಆಗಿಲ್ಲ, ಅಲ್ಲಿ ಹಾನಿ ಆಗ್ತಾ ಇಲ್ಲ. ಹಾಗಾದ್ರೆ ಸರ್ಕಾರಗಳು, ಅರಣ್ಯ ಸಚಿವರು, ಈ ಏನೋ ಬುದ್ಧಿಜೀವಿ ಅಂತಿರಲ್ಲ ಒಂದಷ್ಟು ಜನ, ನೀವು ಯಾಕೆ ಮೌನ ವಹಿಸ್ತಾ ಇದೀರಿ? ಅಲ್ಲೇನಾದ್ರು ನಿಮಗೆ ಸೂಟ್ ಕೇಸ್ ಬರ್ತಾ ಇದೆಯಾ? ಮಲೆನಾಡಿಂದ ರೈತರು, ಬಡ ರೈತರು ಇರೋದು, ಕಾರ್ಮಿಕರು ಇರೋದು, ಇಲ್ಲಿ ಯಾರು ಸೂಟ್ ಕೇಸ್ ಕೊಡ್ತಾ ಇಲ್ಲಲ್ಲ, ಹಾಗಾಗಿ ಎಲ್ಲ ಯೋಜನೆ ಇಲ್ಲಿ ತರ್ತಾ ಇದ್ದೀರಾ ಅಂತ ಅನುಮಾನ ಇದೆ. ಹಾಗಾಗಿ ಇಲ್ಲಿಯ ಜನಪ್ರತಿನಿಧಿಗಳು ಮೌನ ವಹಿಸಿದ್ರೆ ನಿಮಗೂ ಎಷ್ಟು ಸೂಟ್ ಕೇಸ್ ಬಂದಿದೆ ಅಂತ ನಾವು ಸಮಿತಿಯಿಂದ ಕೇಳಬೇಕಾಗುತ್ತೆ. ನಾಗೇಶ್ವರ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಮಲೆನಾಡಿನ ಭಾಗದಲ್ಲಿ ಉಂಟಾಗಿರುವಂತಹ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ವಿಚಾರ ಆಗಿರ್ಬೋದು, ಕಸ್ತೂರಂಗನ್ ವರದಿ ವಿಚಾರ ಆಗಿರ್ಬೋದು, ಹಾಗೆ ಮಳೆಯಿಂದ ಹಾನಿಯಾಗಿ ಇನ್ನು ಪರಿಹಾರದ ವಿಚಾರ ಆಗಿರ್ಬೋದು, ಹಾಗೆ ಇನ್ನು ಒತ್ತುವರಿ ತೆರವಿನ ವಿಚಾರ, ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟನೆಯಿಂದ ಹೋರಾಟಗಳು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರದ ಕ್ಷೇತ್ರಾಧ್ಯಕ್ಷರಾಗಿರುವ ಶ್ರೀಯುತ ನಾಗೇಶ್ ಅವರ ಜೊತೆ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.